ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಭವಿಷ್ಯದಲ್ಲಿ 5ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ಹೋಗಬೇಕು. 2047ರಲ್ಲಿ ನಾವು ಪಾಶ್ಚಾತ್ಯ ದೇಶಕ್ಕಿಂತ ಹೆಚ್ಚಾಗಿ ನಮ್ಮ ಅಭಿವೃದ್ಧಿ ಆಗಬೇಕು. ಆ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಯವರು ಕೆಲಸವನ್ನು ಮಾಡಿದ್ದಾರೆ. ಮೈಸೂರಲ್ಲಿ ನಮ್ಮ ಸಾರ್ವಜನಿಕರ ಸಭೆಯಲ್ಲಿ ಹೇಳಿದರು, ಈ ಹಂಪಿ, ಬಾದಾಮಿ ಹಾಗೂ ಮೈಸೂರು ಅದು ಒಂದು ಹೆರಿಟೇಜ್ ಕಾರಿಡಾರ್ ಆಗಬೇಕು ಅಂತ. ಈ ಭಾಗದಲ್ಲಿ ಹಂಪಿ ಕ್ಷೇತ್ರ ಇರ್ಬೋದು, ಬಾದಾಮಿ ಕ್ಷೇತ್ರ ಇರ್ಬೋದು, ಎರಡಕ್ಕೂ ಒಂದು ದೊಡ್ಡ ಪ್ರೋತ್ಸಾಹ ಕೊಟ್ಟರೆ ಅದು ಇಲ್ಲಿ ಜಿಲ್ಲೆಗೂ ಕೂಡ ಅದು ಲಾಭ ಆಗುತ್ತೆ. ಕಾರಣ ಅಂದರೆ ಇಲ್ಲೂ ಕೂಡ ಭಾಳಷ್ಟು ಸ್ಮಾರಕಗಳಿದ್ದಾವೆ, ಭಾಳಷ್ಟು ಪ್ರವಾಸೋದ್ಯಮದ ಸ್ಥಳಗಳಿದ್ದಾವೆ, ಪಾರಂಪರಿಕ ಒಂದು ಸ್ಥಳಗಳಿದ್ದಾವೆ. ಸೊ ಎಲ್ಲ ಭಾಳ ದೊಡ್ಡ ಪ್ರೋತ್ಸಾಹ ಕೊಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ನಿಮ್ಮೆಲ್ಲರ ಪ್ರಶ್ನೆಗಾಗಿ ನಾವು ಇವತ್ತು ವೇದಿಕೆಯನ್ನು ಓಪನ್ ಮಾಡ್ತೀವಿ. ಈ ಹಿಂದೆ ಆಲ್ರೆಡಿ ಹೆರಿಟೇಜ್ ಸೆಂಟರ್ಗಳಾಗಿರೋದು ಇದು ಮತ್ತೆ ಇನ್ನೊಂದು ಸರಿ ಮೈಸೂರು ಸಂಬಂಧಪಟ್ಟ ಪಾರಂಪರಿಕ ಕೇಂದ್ರಗಳಾಗಿದ್ದು ಅದು ಯಾವುದೇ ರೀತಿ ಒಂದು ಇವಾಗ ಸರ್ಕಾರದ ಕಡೆಯಿಂದನೂ ಒಂದು ದೊಡ್ಡ ಪ್ರೋತ್ಸಾಹ ಕೊಟ್ಟು ಅಲ್ಲೇ ಲಿಂಕ್ ಮಾಡುವಂಥದ್ದು ಕೆಲಸವನ್ನು ಮಾಡ್ತೀವಿ. ಸೊ ಆ ನಿಟ್ಟಿನಲ್ಲಿ ಇದು ಬರುವಾಗೆಲ್ಲ ದಕ್ಷಿಣದಲ್ಲಿ ನಿಮ್ಗೆ ಗೊತ್ತಿದೆ, ಉತ್ತರ ಭಾರತದಲ್ಲಿ ಡೆಲ್ಲಿ, ಜೈಪುರ, ಉದಯಪುರ, ಜೋಧ್ಪುರ ಈ ಥರ ಒಂದು ಲಿಂಕ್ ಮಾಡಿ ಅದಕ್ಕೆ ಅನುಕೂಲ ಆಗೋಂಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲೂ ಕೂಡ ನಾವು ಲಿಂಕ್ ಮಾಡಿ ಅದಕ್ಕೆ ಅನುಕೂಲ ಆಗಿ ಅದು ವ್ಯವಸ್ಥೆ ಆಗುತ್ತೆ. ಕಾರಣ ಅಂದರೆ ಇಲ್ಲಿಗೆ ಬಂದಾಗ 2-3 ಸ್ಥಳಕ್ಕೆ ಹೋಗಿ ಅಂಥ ಒಂದು ಆರ್ಥಿಕ ದೃಷ್ಟಿಕೋನದಲ್ಲಿ ಅದು ದೊಡ್ಡ ಪ್ರೋತ್ಸಾಹ ಆಗುವಂಥ ನಿಟ್ಟಿನಲ್ಲಿ ಈ ಥರ ಪ್ಯಾಕೇಜಿಂಗ್ ಮಾಡಬೇಕಾಗಿದೆ. ಮೈಸೂರಿಂತಲ್ಲ, ನಾನು ಅದು ಇಲ್ಲಿ ಉದ್ಭವ ಆಗಿದ್ದು ನಿಜ. ನವರಾತ್ರಿ ನಾವು ಹೇಳಕ್ಕೆ ಹೋದರೆ ಉತ್ಸವ ಪ್ರಾಚೀನ ಕಾಲದಿಂದ ಬಂದಿರೋದು. ಇಲ್ಲಿ 300 ವರ್ಷಕ್ಕೆ ತಮ್ಮ ಒಂದು ವಿಜಯನಗರ ಚಕ್ರವರ್ತಿಗಳಿದ್ದ ಸಮಯದಲ್ಲಿ ಇಲ್ಲಿ ಅದರ ಆಚರಣೆ ಆಗಿ ಮುಂದುವರಿತಾ ಇತ್ತು. ಆ ಕಾಲ ಒಂದು ಬದಲಾವಣೆ ಆಯಿತು. ಮೈಸೂರು ಅರಸರು ಆ ಪರಂಪರೆಯನ್ನು ಮುಂದುವರಿತಾ ಬಂದಿದ್ದರು. ಇವಾಗ ಅದು ಕರ್ನಾಟಕದ ಆಸ್ತಿಯಾಗಿದೆ, ಎಲ್ಲರೂ ಆಚರಣೆ ಮಾಡ್ತಾರೆ ಅದನ್ನ. ಹೌದು, ಮೈಸೂರು ಬಿಟ್ಟು ಶ್ರೀರಂಗಪಟ್ಟಣದಲ್ಲೂ ದಸರಾ ಆಗುತ್ತೆ, ಬೇರೆ ಬೇರೆ ಭಾಗದಲ್ಲೂ ಕೂಡ ದಸರಾವನ್ನು ಆಚರಣೆ ಮಾಡ್ತಾರೆ. ಅದೇ ರೀತಿ ಇಲ್ಲುವನ್ನು ಮಾಡುವಂಥದ್ದು ಈ ರಾಜ್ಯ ಸರ್ಕಾರ ಇಂಥ ಒಂದು ಪ್ರೋತ್ಸಾಹನ ಕೊಡ್ಬೋದು, ಅವ್ರಿಗೆ ಒಂದು ಸೂಚನೆಯನ್ನು ಕೊಡ್ಬೋದು. ರಾಷ್ಟ್ರ ಮಟ್ಟದಲ್ಲಿ ಇಲ್ಲಿ ಎಷ್ಟೋ ಅನೇಕ ಪಾರಂಪರೆಗಳು ಆಗಲೇ ಇದ್ದಾವೆ, ಅದಕ್ಕೂ ಪ್ರೋತ್ಸಾಹ ಕೊಟ್ಟು ದೊಡ್ಡ ಮಟ್ಟದಲ್ಲಿ ಅದರ ಆಚರಣೆ ಕೂಡ ನಾವು ಪ್ರೋತ್ಸಾಹ ಮಾಡ್ಬೋದು. ನಮ್ಮ ಗವಿಸಿದ್ದೇಶ್ವರ ಮಠದಲ್ಲಿ ನಡೆಯೋ ರಥೋತ್ಸವಕ್ಕಿಂತ ದೊಡ್ಡ ಆಚರಣೆ ಎಲ್ಲೂ ಇಲ್ಲ. ಆದರೆ ಎಲ್ಲ ಸ್ಥಳೀಯರು ಭಾಗವಹಿಸೋದ್ರಿಂದ ಅದು ಆದಷ್ಟು ದೊಡ್ಡ ಮಟ್ಟದಲ್ಲಿ ರಾಷ್ಟ್ರದಲ್ಲಿ ಇಡೀ ವಿಶ್ವದಲ್ಲಿ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಇನ್ನೂ ಹೆಚ್ಚಾಗಿ ಅದರ ಅಭಿವೃದ್ಧಿ ಆಗ್ಬೋದು ಅಂತ ಆ ನಿಟ್ಟಿನಲ್ಲಿ ಅಂತ ಕೆಲಸವನ್ನು, ಇದು ಬರೀ ಉದಾಹರಣೆಗೆ ಹೇಳ್ತಾ ಇರೋದು. ಆ ಥರನೂ ಕೂಡ ನಾವು ಕೆಲಸ ಮಾಡಬೇಕು. ಬರೀ ದಸರಾ ಅಂತಲ್ಲ, ಬೇಕಾದಷ್ಟು ಆಚರಣೆಗಳಾಗುತ್ತೆ, ಎಲ್ಲನೂ ಕೂಡ ಒಂದು ಪ್ರೋತ್ಸಾಹವನ್ನು ಮಾಡಬೇಕಾಗುತ್ತೆ. ಇಲ್ಲ, ಅದು ನಿಜ, ನಾವು ಮಾಡಬೇಕು. ಆದರೆ ಬೇರೆ ಬೇರೆ ಉತ್ಸವಗಳಲ್ಲಿ ನಮ್ಮ ಭಾಗದ ಹಂಪಿ ಉತ್ಸವ ಸೇರಿದಂತೆ ಉಳಿದೆಲ್ಲ ಉತ್ಸವಗಳಿಗೂ ಅದು ನಿಮ್ಗೆ ಗೊತ್ತಿದೆ, ರಾಜ್ಯಕ್ಕೆ ಸೇರಿರುವಂಥದ್ದು. ಇದು ಚುನಾವಣೆ ನಡೀತಾ ಇರೋದು ಕೇಂದ್ರದ್ದು. ನಾವು ಏನು ಅಲ್ಲಿಂದ ಯಾವ ರೀತಿ ಆಕಾಂಕ್ಷೆಗಳನ್ನು ಮಂಡಿಸ್ಬೋದು ಮತ್ತು ಇಲ್ಲಿಗೆ ಯಾವ ರೀತಿ ನಾವು ಕೂಡ ಸೂಚನೆ ಕೊಡ್ಬೋದು ಅಂತ ಕೆಲಸವನ್ನು ಮಾಡ್ತೀವಿ. 10 ವರ್ಷದಲ್ಲಿ ಮೋದಿ ಆಡಳಿತ ನಡೀತು. ಅಯೋಧ್ಯೆ ರಾಮ ಮಂದಿರ ಡೆವಲಪ್ಮೆಂಟ್ ಮಾಡಿದಂತೆ ಅಂಜನಾದ್ರಿಗೆ ಡೆವಲಪ್ಮೆಂಟ್ಗೆ ಏನು ಆದ್ಯತೆ ಕೊಡಲೇ ಇಲ್ಲ. ಹಾಗೇನು, ಅದು ನಿಮ್ಮ ರಾಜ್ಯ ಸರ್ಕಾರದಿಂದ ಹಿಂದಿನ BJP ಸರ್ಕಾರ ಇರುವಾಗ ಒಂದು ದೊಡ್ಡ ಪ್ರೋತ್ಸಾಹವನ್ನು ಕೊಟ್ಟಿದ್ರು. ಅಲ್ಲಿ ಭಾಳಷ್ಟು ಅಭಿವೃದ್ಧಿ ಆಗಿದೆ, ಇನ್ನೂ ಆಗಬೇಕಾಗಿದೆ, ಮಾಡೋದು ಕೆಲಸ ಮಾಡೋಣ. ಹೇಳ್ತಾ ಇದ್ದಾರೆ ಆಂಜನೇಯ ಬಿಸಿಲಲ್ಲಿದ್ದಾನೆ, ಡೆವಲಪ್ಮೆಂಟ್ ಆಗಿಲ್ಲ ಅಂತ ಇಲ್ಲಿ BJP ಅಭ್ಯರ್ಥಿನೇ ಭಾಷಣದಲ್ಲಿ ಹೇಳಿದ್ದಾರೆ ಸರ್. ಅಲ್ಲ, BJP ಸರ್ಕಾರ ಇದ್ದಾಗ ಅನುದಾನ ಕೊಟ್ಟಿತ್ತು ಸರ್. ಜೊತೆಗೆ ಮೊನ್ನೆ ಪ್ರೈಮ್ ಮಿನಿಸ್ಟರ್ ತಾವು ಕೇಳಿದ್ದಾರೆ, ಮುಖ್ಯಮಂತ್ರಿ ಆಗಿರೋ ಸಮಯದಲ್ಲಿ ಅನುದಾನ ಆಗಿತ್ತು ಅಲ್ಲಿ, ಮತ್ತು ಅದಕ್ಕೆ ಪ್ರೋತ್ಸಾಹ ಕೊಡುವಂಥದ್ದು ಕೆಲಸವನ್ನು ಮಾಡಿತ್ತು. ಅದೆಲ್ಲನೂ ನಾವು ಮುಂದುವರಿತೀವಿ. ಇದು ಧಾರ್ಮಿಕ ಕ್ಷೇತ್ರದ ಒಂದು ದೃಷ್ಟಿಕೋನದಿಂದ ನಾವು ಕೆಲಸವನ್ನು ಮಾಡ್ತೀವಿ. ಮಾಡಿಸೋ ಕೆಲಸವನ್ನು ಮಾಡಿದ್ವಿ. ನಿಮ್ಮ ಕಾರಣ ಅಂತ ಬೇಕಾದಷ್ಟು ಕಾರಣಗಳಿದ್ದಾವೆ. ಅದಕ್ಕೆ ಕ್ಷೇತ್ರ ಬಹಳ ದೊಡ್ಡ ಮಟ್ಟದಲ್ಲಿ ಬಹಳಷ್ಟು ಪರ್ಸನಲ್ ಆಸಕ್ತಿ ವಹಿಸಿಕೊಂಡಿದ್ದು ಅಲ್ಲಿ ಇದ್ರ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ನಮ್ಮ ಧ್ಯಾನ ಇದ್ದಿದ್ದು ನಮ್ಮ ತಂತ್ರಗಾರಿಕೆ ಮೇಲೆ, ನಮ್ಮ ನಿರೂಪಣೆ ಮೇಲೆ. ಅವ್ರದ್ದು ನಡ್ಸ್ಕೊಂಡು ಮುಂದುವರಿದು, ನಾವು ಕೂಡ ಅದನ್ನ ನಡ್ಸ್ಕೊಂಡು ಹೋಗಿದ್ದು ಶಾಂತಿಯುತವಾಗಿ ಎಲ್ಲ ಪ್ರಚಾರವನ್ನು ಮುಂದುವರಿತು ಬಂದಿದೆ, ಅಂತ್ಯಕ್ಕೆ ಬಂದಿದೆ. ಫಲಿತಾಂಶ ನಮ್ಮ ಪರವಾಗಿ ಬರುತ್ತೆ ಅಂತ ವಿಶ್ವಾಸ ಇದೆ. ಲೀಡು ನಾನು ಮೈಸೂರಲ್ಲೂ ಹೇಳಿದ್ದು, ನಿಮಗೂ ಹೇಳಿದ್ದೀನಿ, ನಿಮ್ಮ ಮಾಧ್ಯಮದ ಮಿತ್ರಕ್ಕೆ ಬಿಟ್ಟಿರೋದು, ನೀವೇ ಸಮೀಕ್ಷೆಯನ್ನು ನಡೆಸೋವಂಥದ್ದು. ನಾವು ಹೇಳ್ಬೋದು ಫಲಿತಾಂಶ ನಮ್ಮ ಪರವಾಗಿ ಬರುತ್ತೆ ಅಂತ. ಮೈಸೂರು ಫಲಿತಾಂಶದಿಂದ ರಾಜ್ಯದ ರಾಜಕೀಯ ಮೇಲೆ ಏನಾದರೂ ಪರಿಣಾಮ ಬೀರೋ ಸಾಧ್ಯತೆಗಳು ಸರ್? ಮುಖ್ಯಮಂತ್ರಿ ಬಹಳ ಪ್ರತಿಷ್ಠೆಯ ಕ್ಷೇತ್ರ. ಅದಕ್ಕೆ ಇದು ಕೇಂದ್ರದ ಮೈಸೂರನ್ನ ಗೆಲ್ತೇ ಇದ್ರೆ CM ಸ್ಥಾನಕ್ಕೆ ಒಂದಿಷ್ಟು ಕಂಟಕ ಇದೆ ಅನ್ನೋ ಅರ್ಥದಲ್ಲಿ ಹೇಳಿರ್ತಕ್ಕಂಥದ್ದು.
ಮೈಸೂರು ಫಲಿತಾಂಶ ರಾಜಕೀಯ ಇದು ರಾಜ್ಯದ ಚುನಾವಣೆ ಅಲ್ಲ, ಇದು ಜಿಲ್ಲಾ ಪಂಚಾಯತ್ ಚುನಾವಣೆ ಅಲ್ಲ, ರಾಜ್ಯದ ಚುನಾವಣೆ ಅಲ್ಲ, ಇದು ಕೇಂದ್ರದ ಚುನಾವಣೆ. ದೇಶವನ್ನು ಯಾವ ರೀತಿ ಮುಂದುವರಿಬೇಕು, ಯಾರ ನಾಯಕತ್ವದಲ್ಲಿ ಮುಂದುವರಿಬೇಕು, ಆ ಚುನಾವಣೆ ಇದು. ರಾಜ್ಯಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಅವ್ರ ಅಭಿಪ್ರಾಯವನ್ನು ಹಂಚಿದರೆ ನೀವು ಅವ್ರನ್ನೇ ಕೇಳಬೇಕಾಗುತ್ತೆ. ನಾನು ಹೇಳಿದ್ದೀನಿ, ಇದು ಕೇಂದ್ರದ ಚುನಾವಣೆ. ಕೇಂದ್ರದಲ್ಲಿ ಯಾರ ನಾಯಕತ್ವದಲ್ಲಿ ಇದು ಮುಂದುವರಿತದೆ ಅಂತ ಪ್ರಶ್ನೆ ಇದು ಇದರ ಚುನಾವಣೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸರ್, ಈಗ ತಾವು ರಾಜ್ ಮಂಥನದಿಂದ ಬಂದ್ರೆ ಅಥವಾ ಮೋದಿ ಅವರ ಕರೆ ಮೇರೆಗೆ ಬಂದಿದೆ? ಎರಡು ನಿಜ. ನಾವು ಆಸಕ್ತಿ ಹೊಂದಿರುವಂಥದ್ದು 1 ವರ್ಷದಿಂದ ನಾನು ಹೆಚ್ಚಾಗ್ತಾ ಬಂದಿದ್ದು. ಅವಕಾಶ ಸಿಕ್ಕಿರೋದ್ರಲ್ಲಿ ನಾನು ಒಬ್ಬ ಆಕಾಂಕ್ಷಿಯಾಗಿ ಅದು ಏನು ಪ್ರೋಸೆಸ್ ಇದೆ ಅದನ್ನ ಮುಂದುವರಿತಾ ಬಂದು ಆಕಾಂಕ್ಷಿಯಲ್ಲಿ ಅವರ ಆಯ್ಕೆ ಮಾಡಿದ ನಂತರ ನಾನು ಚುನಾವಣೆಯನ್ನು ನಡೆಸಿ ಇವತ್ತು ಅಂತ್ಯಕ್ಕೆ ಬಂದಿದೆ. ಚುನಾವಣೆಯನ್ನು ಮುಗಿದಿದೆ. ಸಾಮ್ರಾಜ್ಯಕ್ಕೂ ಮತ್ತು ಮೈಸೂರು ಭಾವನಾತ್ಮಕ ಸಂಬಂಧ ಇದೆ. ಇಲ್ಲಿ ಬಂದ್ಮೇಲೆ ಏನು ಅನಿಸ್ತದೆ? ಇಲ್ಲ, ಇದು ಅನೇಕ ಬಾರಿ ಬರ್ತಾ ಇದ್ವಿ. ನಮ್ಮ ವಿರೂಪಾಕ್ಷ ಸ್ವಾಮಿ ಪ್ರತಿ ವರ್ಷ ಬಂದು ಅಲ್ಲಿ ಆಶೀರ್ವಾದ ಪಡೆದು ಹೋಗು. ನಮ್ಮ ಯಂತ್ರೋದ್ಧಾರಕ ಇರ್ಬೋದು, ಅದ್ರ ಪಕ್ಕದಲ್ಲಿರುವ ಕೋದಂಡರಾಮ ದೇವಸ್ಥಾನ ಇದೆ, ಅನೇಕ ಸ್ಮಾರಕಗಳಿಗೂ ಸುಮ್ಮನೆ ಬಂದು ನೋಡುವಂಥದ್ದು ಆಸಕ್ತಿ ಇರೋದ್ರಿಂದ ಬರ್ತಾ ಇದೆ ಯಾವಾಗಲೂ. ಅಂಜನಾದ್ರಿಗೂ ಬೇಕಾದ ಸತಿ ಬಂದಿದ್ದೀನಿ. ಅದು ವೈಯಕ್ತಿಕವಾದ ಸಂಬಂಧ, ಆದರೆ ಮೈಸೂರು ಅರಸರಿಗೂ ಕೂಡ ನಿಮಗೆ ಗೊತ್ತಿದೆ ಸಂಬಂಧ ಇದೆ. ಇವತ್ತು ಪ್ರಶ್ನೆ ಇರೋದು ಭಾರತ ಪಾರಂಪರ್ಯ ಸಂರಕ್ಷಣೆಯಲ್ಲಿ. ಈ ಭಾಗದಲ್ಲಿ ದಕ್ಷಿಣ ಭಾರತದಲ್ಲಿ ಆ ಭಾರತ ಪಾರಂಪರ್ಯ ಒಂದು ಭದ್ರಕೋಟೆಯಾಗಿ ಅದು ಸಂರಕ್ಷಣೆ ಆಗಿತ್ತು ಪ್ರಾಚೀನ ಕಾಲದಿಂದಲೂ. ವಿಜಯನಗರ ಇದು ನಮ್ಮ ಚಕ್ರವರ್ತಿಗಳ ಕಾಲದಿಂದ, ಅದು ಹಿಂದೆನೂ ಚಾಲುಕ್ಯರು ಇರ್ಬೋದು, ಪ್ರತಿಯೊಬ್ಬರು ಭಾರತ ಪಾರಂಪರ್ಯ ಸಂರಕ್ಷಣೆ ಮಾಡಿ ಬಂದಿರುವಂಥದ್ದು. ಅದಕ್ಕೆ ದಕ್ಷಿಣ ಭಾಗದಲ್ಲಿ ನಮ್ಮ ಪಾರಂಪರ್ಯ ನಿರಂತರವಾಗಿ ನಡೀತಾ ಬಂದಿದೆ, ಇವತ್ತು ಕೂಡ ನಡೀತಾ ಹೋಗ್ತಾ ಇದೆ. ಉತ್ತರ ಭಾರತದಲ್ಲಿ ನೀವು ನೋಡಿದ್ದೀರಾ, ನಿಮ್ಮದೇ ಅನುಭವ ಇದೆ ಹೇಗೆ ಇವಾಗ ಪುನರ್ನಿರ್ಮಾಣ ಆಗಿರೋದು ದೇವಸ್ಥಾನ 500 ವರ್ಷದ ಆದಮೇಲೆ. ಸೊ ಈಗ ಮತ್ತೊಮ್ಮೆ ಈ ಭಾಗದ ಜನಾಂಗ ಭಾರತದ ಪಾರಂಪರ್ಯಕ್ಕೋಸ್ಕರ ನಿಂತ್ಕೋಬೇಕಾಗಿದೆ. ಬರೀ ದಕ್ಷಿಣ ಭಾರತಕ್ಕಲ್ಲ, ಇಡೀ ದೇಶಕ್ಕೆ ಉತ್ತರ ಭಾರತ ದಕ್ಷಿಣ ಭಾರತ ಜೊತೆಗೆ ಇವತ್ತು ಭಾರತೀಯರಾಗಿ ಭಾರತಕ್ಕೋಸ್ಕರ ನೀವೆಲ್ಲರೂ ನಿಂತ್ಕೋಬೇಕಾಗಿರುವಂಥದ್ದು ಮನವಿಯನ್ನು ಸಲ್ಲಿಸಿದೆ. ಗ್ಯಾರಂಟಿಲಿದ್ದ ಏನಾದರೂ ಅರ್ಥ ಬೀಳೋದಿದೆಯಾ? ಮತ್ತು ಮೋದಿ ಗ್ಯಾರಂಟಿ ನಾನು ಹೇಳಿದ್ದೀನಿ, ಮೈಸೂರಲ್ಲೂ ಅದೇ ಹೇಳಿದ್ದೀನಿ. ನಮಗೆ ಪ್ರಧಾನಮಂತ್ರಿಯವರ ಗ್ಯಾರಂಟಿ ಇದೆ. 10 ವರ್ಷದಲ್ಲಿ ಭವಿಷ್ಯ ಭಾರತದ ಅಡಿಪಾಯವನ್ನು ನೆಟ್ಟಿದ್ದಾರೆ. ಇವತ್ತು ಅವರು ಯೋಚನೆ ಮಾಡೋದಾದರೆ ಇವತ್ತು ನಾಳೆ ಅಲ್ಲ, 2047 ಅಂದರೆ 23 ವರ್ಷ ಮುಂದೆ ಭಾರತ ಎಷ್ಟು ಮಟ್ಟಕ್ಕೆ ಬೆಳಿಬೇಕು ಅಂತ ಆಗಲೇ ದೃಷ್ಟಿಯನ್ನು ನೆಟ್ಟಿದ್ದಾರೆ. ಅವರ ಆರ್ಥಿಕತೆಯಲ್ಲಿ ನೀವು ನೋಡೋಕ್ಕೆ ಹೋದರೆ ಒಂದು ಫ್ರೆಜೈಲ್ 5 ಎಂಬ ಎಕಾನಮಿಯಿಂದ ಇವತ್ತು ಟಾಪ್ 5 ಬಂದಿದ್ದೀವಿ. 3ನೇ ಸ್ಥಾನಕ್ಕೆ ಹೋಗಬೇಕು ಅಂತ ದೃಷ್ಟಿ ನೆಟ್ಟಿದೆ. ನಾವು ಬರೀ ಇವತ್ತಲ್ಲ ನಾಳೆ ಅಲ್ಲ, ಮುಂಬರುವ ಪೀಳಿಗೆಗೆ ಮುಂಬರುವ ಎಲ್ಲ ತಲೆಮಾರಿಗೂ ಕೂಡ ಈಗಿನ ಕಾಲದಲ್ಲಿ ನಡೆಯುವ ಆಳ್ವಿಕೆ ಅದು ಲಾಭ ಆಗಬೇಕು ಅಂತ ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನಡೆದಿದೆ, ತನಿಖೆಯನ್ನು ಕೂಡ ನಡೀತಾ ಇದೆ. ಅದು ಬಂದಿದ ನಂತರ ಅದು ಘೋಷಣೆ ನಮ್ಮ ನಾಯಕರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿ ನಾವು ಇದಕ್ಕೆಲ್ಲ ನಾವು ಸಪೋರ್ಟ್ ಮಾಡೋದಿಲ್ಲ. ಕಾನೂನಾತ್ಮಕವಾಗಿ ನಡೀಲಿ, ಅವ್ರೇನು ವರದಿ ಕೊಡ್ತಾರೋ ಅದರ ಪರವಾಗಿ ಅದು ಅನುಸರಿಸ್ತಾ ಮುಂದುವರಿತಾರೆ ಅಂತ. ನಿಮ್ಮ ಪಕ್ಷಕ್ಕೆ ಏನು ಮುಜುಗರ ಆಗಿಲ್ಲ ಸರ್? ಒಂದು ಪ್ರಕರಣ ನಿಮ್ಮನ್ನು ಮುಜುಗರಕ್ಕೆ ಈಡು ಮಾಡಿಲ್ಲ ಅಂತ ನಾವು ಯಾವ ರೀತಿ ನಮ್ಮ ಪಕ್ಷದ ನಿಲುವು ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಮುಂದುವರಿತಾ ಹೋಗ್ತಾ ಇದ್ದೀವಿ. ಸಮಾಜ ಸೇವೆ, ನಮ್ಮ ಪಾರಂಪರ್ಯ ರಕ್ಷಣೆ ಮತ್ತು ಮೈಸೂರು ಕೊಡಗು ಭಾಗದಲ್ಲಿ ಒಂದು ಆರ್ಗ್ಯಾನಿಕ್ ಆದ ಡೆವಲಪ್ಮೆಂಟ್ ಆಗಬೇಕು ಅಂತ ನಮ್ಮ ಆಸೆ. ಸೊ ಅದ್ರ ಜೊತೆಗೆ ನಮ್ಮ ಇಡೀ ಕರ್ನಾಟಕದಲ್ಲೂ ಕೂಡ ನಮ್ಮ ಪಕ್ಷದ ಸೇವೆಗಾಗಿ ಇವಾಗ ಬರ್ತಾ ಇರೋದು ಇನ್ನೂ ಆಯ್ಕೆ ಆಗಿಲ್ಲ, ಆದ ನಂತರ ಒಂದು ಕಾರ್ಯಕರ್ತನಾಗಿ ಇಲ್ಲಿ ಕೆಲಸವನ್ನು ಮಾಡೋಕ್ಕೆ ಬಂದಿದ್ದೀವಿ. ಅಭ್ಯರ್ಥಿಯಾಗಿ ನಾವು ಕೆಲಸವನ್ನು ಮಾಡೋಕ್ಕೆ ಬಂದಿದ್ದೀವಿ. ಬರೋ ಅಂಥದ್ದು ಸಾಧ್ಯತೆ ಇದೆ. ನಾನು ಟೂರ್ ಮಾಡುವಾಗೆಲ್ಲ ಈ 3 ಕ್ಷೇತ್ರದಲ್ಲೂ ಕೂಡ ಒಳ್ಳೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸೊ ಆ ಅನುಭವದ ಮೇಲೆ ನಾನು ಹೇಳ್ಬೋದು 28ರಲ್ಲಿ 28 ಬರ್ಬೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.